ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ 6ನೇ ತರಗತಿ ಪ್ರವೇಶಕ್ಕಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅಧಿಸೂಚನೆಯನ್ನು ಹೊರಡಿಸಿದ ದಿನಾಂಕ 10/1/2025. ಅರ್ಜಿಯು ಆರಂಭದ ದಿನಾಂಕ 11/1/2025 ಇದು ಪ್ರಾರಂಭವಾಗಿದೆ. ಅರ್ಜಿ ಸಲ್ಲಿಸಲು ಇರುವ ಕೊನೆಯ ದಿನಾಂಕ 25/1/2025. ಈ ದಿನಾಂಕದ ಒಳಗೆ ಅರ್ಜಿಯನ್ನು ನೀವು ಸಲ್ಲಿಸಬೇಕಾಗಿರುತ್ತದೆ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಅಂದರೆ ಇಲ್ಲಿ ವಿದ್ಯಾರ್ಥಿಯ ಸ್ಯಾಟ್ ಸಂಖ್ಯೆ ಬೇಕಾಗುತ್ತದೆ, ವಿದ್ಯಾರ್ಥಿಯ ಸಹಿ, ವಿದ್ಯಾರ್ಥಿಯ ಇತ್ತೀಚಿನ 4 ಭಾವಚಿತ್ರಗಳು, ಪಾಸ್ಪೋರ್ಟ್ ಸೈಜ್ ಮತ್ತು ಮೀಸಲಾತಿಗೆ ಸಂಬಂಧಿಸಿದ ದಾಖಲೆಗಳು ಬೇಕಾಗುತ್ತವೆ. ಮುಖ್ಯವಾಗಿ ಜಾತಿಗೆ ಸಂಬಂಧಪಟ್ಟಂಥ ಮತ್ತು ಇನ್ಕಮ್ ಸರ್ಟಿಫಿಕೇಟ್ಸ್ ಮತ್ತು ಕಾಸ್ಟ್ ಸರ್ಟಿಫಿಕೇಟ್ಸ್, ಪ್ರಮುಖವಾಗಿ ಮೀಸಲಾತಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲಾತಿಗಳು ಇಲ್ಲಿ ಬೇಕಾಗುತ್ತವೆ. ಮತ್ತು ಅರ್ಜಿ ಸಲ್ಲಿಸಲು ಪ್ರಮುಖವಾಗಿ ಮೊಬೈಲ್ ನಂಬರ್, ಚಾಲ್ತಿಯಲ್ಲಿ ಇರ್ತಕ್ಕಂಥ ಮೊಬೈಲ್ ನಂಬರ್ ಬೇಕಾಗುತ್ತದೆ. ಅದೇ ರೀತಿ ಇಮೇಲ್ ಐ ಡಿ ಮತ್ತು ನೀವು ಕಲಿತಾ ಇರತಕ್ಕಂಥ ಶಾಲೆಯೊಳಗೆ ಶಾಲಾ ವ್ಯಾಸಂಗ ಪ್ರಮಾಣ ಪತ್ರವನ್ನು ನೀಡುತ್ತಾರೆ, ಅದು ಸಹಿತ ಇದಕ್ಕೆ ಬೇಕಾಗುತ್ತದೆ. ಅದೇ ರೀತಿ ವಿಳಾಸಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳಿರ್ಬೋದು, ಕೆಳಗೆ ಆಧಾರ್ ಕಾರ್ಡ್ ಇರ್ಬೋದು, ಈ ರೀತಿ ವಿಳಾಸಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳು ಸಹಿತ ಇಲ್ಲಿ ಬೇಕಾಗುತ್ತವೆ. ಹಾಗಾದರೆ ಇಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ? ಈಗ ಹೇಳಬೇಕಂದ್ರೆ ನಿಮಗೆ ಹತ್ತಿರ ಇರತಕ್ಕಂಥ ಮೊರಾರ್ಜಿ ಶಾಲೆಯಿಂದ ನೀವು ಅರ್ಜಿ ಫಾರ್ಮನ್ನು ಪಡೆದು ಅಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಅಥವಾ ಇಲ್ಲವೇ ಶಿಕ್ಷಕರಿಂದ ಏನು ಮಾಡಬೇಕಪ್ಪ ಅಂದರೆ ತುಂಬಿಸಬೇಕಾಗುತ್ತದೆ. ಅರ್ಜಿ ಫಾರ್ಮ್ ಆಯಾ ಜಿಲ್ಲೆಯದ್ದು ಬೇರೆ ಬೇರೆ ಆಗಿರ್ತದೆ. ನೋಡಿರಿ, ಇಲ್ಲಿ ನಿಮಗೆ ಹತ್ತಿರ ಇರ್ತಕ್ಕಂಥ ಶಾಲೆಗಳಿಗೆ ಆದರೂ ಹೋಗ್ಬೋದು, ಇಲ್ಲ ತಾಲೂಕು ಆಫೀಸಿಗೆ ಹೋಗಿ ಆದರೂ ನೀವು ಅಲ್ಲಿ ಅರ್ಜಿ ಫಾರ್ಮನ್ನು ತೊಗೋಬೇಕಾಗುತ್ತದೆ. ಆದರೆ ಇಲ್ಲಿ ಆಯಾ ಜಿಲ್ಲೆಯದ್ದು ಬೇರೆ ಬೇರೆ ಫಾರ್ಮ್ ಇರ್ತದೆ. ಓಕೆ, ಮತ್ತು ಇಲ್ಲಿ ಫಾರ್ಮನ್ನು ನೀವು ತುಂಬುವಾಗ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ತುಂಬಬೇಕಾಗುತ್ತದೆ. ಫಾರ್ಮಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಓದಿರಿ ಮತ್ತು ಅದನ್ನು ಸರಿಯಾಗಿ ತುಂಬಬೇಕಾಗಿರುತ್ತೆ. ತುಂಬಿದ ಅರ್ಜಿಗಳನ್ನು ಮತ್ತು ನೀವು ಅಲ್ಲೇ ಯಾವ ಶಾಲೆಯಿಂದ ತಂದಿರ್ತೀರಿ, ಯಾವ ಮೊರಾರ್ಜಿ ಶಾಲೆಯಿಂದ ತಂದಿರ್ತೀರೋ ಅದೇ ಮೊರಾರ್ಜಿ ಶಾಲೆಗೆ ಹೋಗಿ, ಅಥವಾ ಬೇರೆ ಯಾದರೂ ಕೊಟ್ಟರು ನಡೀತದೆ, ಅಂದರೆ ನಿಮ್ಮ ಹತ್ತಿರ ಇರ್ತಕ್ಕಂಥ ಮೊರಾರ್ಜಿ ಶಾಲೆಗೆ ಹೋಗಿ ನೀವು ಆ ಫಾರ್ಮನ್ನು ಅವ್ರಿಗೆ ಕೊಟ್ಟು ಅವರಿಂದ ಸ್ವೀಕೃತಿ ಪತ್ರವನ್ನು ಪಡೆದುಕೊಂಡು ಬರಬೇಕಾಗುತ್ತದೆ. ಇದೆಲ್ಲ ಪ್ರೊಸೀಜರ್ ಆದ ನಂತರ ದಿನಾಂಕ 6/2/2025 ನಂತರ ಮೊರಾರ್ಜಿ ಶಾಲೆಗೆ ಹೋಗಿ ನೀವು ಅಲ್ಲಿ ಪ್ರವೇಶ ಪತ್ರಗಳನ್ನು ಅಥವಾ ಹಾಲ್ ಟಿಕೆಟ್ಗಳನ್ನು ಪಡೆಯಬಹುದು. ಪರೀಕ್ಷಾ ದಿನಾಂಕ 15/2/2025 ಶನಿವಾರ 2:30ರಿಂದ 4:30ರವರೆಗೆ ಈ ಎಕ್ಸಾಮ್ ಇರ್ತದೆ. ಒಟ್ಟು ಟೋಟಲ್ ಮಾರ್ಕಸ್ 100ಕ್ಕೆ ಇದು ನಡೀತದೆ. ಎಲ್ಲ ಮಾಹಿತಿಗಳು ನಿಮಗಾಗಿ. ನಿಮಗೆ ಈ ಒಂದು ವಿಡಿಯೋ ಲೈಕ್ ಅನಿಸಿದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಹಾಗೆ ಏನಾದರೂ ಸಜೆಷನ್ ಕೊಡಿದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.